ವಿನಾಯಕ ಒಳ್ಳೇದ್ ಮಾಡ್ತಾನೆ ತಗೊಳ್ಳಿ ಸರ್. ಏನೇನ್ ಬೇಕೋ ಹೊರ ಹಾಕಿ ಕೊಡ್ತಾನೆ ನಮ್ ವಿನಾಯಕ. ಬಾಚಿನು ಪ್ರಸಾದ ಹಂಚ್ತಾ ಇರೋದು. ಇವತ್ತು ಸೂಜಿ ಹಾಕೊಂಡ್ ಬರ್ತಾಡೆ, ಅದಕ್ಕೆ ಕಣೆ. ತಪ್ಪು ತಪ್ಪು ತಪ್ಪು. ನಮ್ ಸೂಜಿ ಬರ್ತಡೆ ಇವತ್ತು ನಿಜ. ಆದ್ರೆ ನಮ್ ಸೂಜಿ ಯಾವತ್ತೂ ಇದನ್ನೆಲ್ಲ ಬಯಸ್ದವಳೆ ಅಲ್ಲ. ಅವಳು ಇದನ್ನೆಲ್ಲ ಮಾಡ್ತಾ ಇರೋದು ಅವಳ ಸ್ನೇಹಿತ ರಶ್ಮಿಗೋಸ್ಕರ, ಫ್ರೆಂಡ್ಶಿಪ್ಗೋಸ್ಕರ. ಅಣ್ಣ, ಸೂಜಿ ಅಕ್ಕ ಎಲ್ಲಣ್ಣ? ಇಷ್ಟೊತ್ತು ಬರ್ಬೇಕಿತ್ತಲ್ಲೋ. ಓ ಅಲ್ಲಿ ನೋಡು, ಬಂದೇ ಬಿಟ್ಲು ಹೀರೋಯಿನ್ನು. ಲೇ ಸೂಜಿ, ಏನೇ ಇದು, ನೀನ್ ಹುಡ್ದ ಬುದ್ಧಿನ ಆದ್ರೂ ಒಂಚೂರ್ ಗ್ರ್ಯಾಂಡ್ ಬರ್ತೀಯಾ ಅನ್ಕೊಂಡ್ರೆ ಇವತ್ತು ಹಿಂಗೇನಾ? ಅಯ್ಯೋ, ಈ ಕತೆಗೆ ಹೀರೋಯಿನ್ ಕಣೆ ನೀನು. ಬನ್ನಿ, ರಶ್ಮಿ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ. ಸೂಜಿ, ನಿನ್ನ ಹೆಸರಲ್ಲೂ ಒಂದು ಅರ್ಚನೆ ಮಾಡೋಣ ಅಂತ. ಇವತ್ತು ನಿನ್ನ ಹುಟ್ಟಹಬ್ಬ ಅಲ್ವೇ? ರಾಮಣ್ಣವ್ರೆ, ರಶ್ಮಿ ವಾಪಸ್ ಬರೋವರೆಗೂ ನಾನು ಹುಟ್ಟಿದಬ್ಬ ಆಚರಿಸ್ಕೊಳಲ್ಲ. ಅವಳು ಬೇಗ ವಾಪಸ್ ಬರ್ಲಿ ಅಂತಾನೆ ಪೂಜೆ ಮಾಡಿ. ಸರಿನಮ್ಮ. ದೇವ್ರೆ, 12 ವರ್ಷ ಆಯ್ತು ರಶ್ಮಿ ಅಮೇರಿಕಾಗ್ ಹೋಗಿ. ಅವಳನ್ನ ಬೇಗ ವಾಪಸ್ ಬರೋ ಹಾಗೆ ಮಾಡಪ್ಪ. ಏನ್ರೋ ಇದು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಇವತ್ತು ನಿನ್ ಬರ್ತಡೇ ಅಲ್ವಾ, ನಿನ್ಗೆ ಹೊಸ ಬಟ್ಟೆ ಕೊಡ್ಸೋಣ ಅಂತ. ಈ ಥರದ ಫಾರ್ಮಾಲಿಟೀಸ್ ನಮ್ಮಲ್ಲಿ ಯಾವಾಗ ಶುರುವಾಯ್ತು? ಈ ಕೆಟ್ಟ ಐಡಿಯಾ ಕೊಟ್ಟಿದ್ ನಾನೇ. ಸೀತೆ, ಹುಟ್ಟು ಹಬ್ಬದ ಶುಭಾಶಯಗಳು ಸೂಜಿ. ತಗೋ, ಇದು ನಿನ್ ಬರ್ಡೇಗೋಸ್ಕರ ನಮ್ ಕಡೆಯಿಂದ ಪುಟಾಣಿ ಗಿಫ್ಟು. ಹೋಗು, ಹಾಕೊಂಬಾ. ಥ್ಯಾಂಕ್ ಯು ಡಾಕ್ಟರ್. ಬೇರೆ ಏನೂ ಅಪಾಯ ಇಲ್ವಲ್ಲ? ನಥಿಂಗ್ ಟು ವರಿ. ನಾನು ಕೊಟ್ಟರೆ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನಿಮ್ಮ ಇಲ್ಲಮ್ಮ, ಬಿಟ್ಟು ಬರ್ತೀವಿ. ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲಕ್ಕ. ಶೋ ದೇವ್ರೆ, ಎಂತ ಕೆಟ್ಟ ಜನ. ಇವ್ರ ಆಕ್ಸಿಡೆಂಟು ಮಾಡೋದಲ್ದೆ ಈ ಪರಿಸ್ಥಿತಿಲಿ ಹಾಗೆ ಬಿಟ್ಟು ಹೋಗಿದ್ದಾನಲ್ಲ ರಾಸ್ಕಲ್. ಏನಾಯ್ತು ಕತೆ? ಸಿಕ್ಕದ ಹಂದಿ? ಇಲ್ಲ ಕಣೋ, ಆದ್ರೆ ಅವ್ನ ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ. ಅವನನ್ನ ಸುಮ್ಮನೆ ಬಿಡಬಾರ್ದು ಕಣ್ರೋ, ಪೊಲೀಸ್ ಕಂಪ್ಲೇಂಟ್ ಕೊಡ. ಬನ್ನಿ. ಬೇಡ ಕಣ್ರೋ, ಒಂದೋಗಿ ಇನ್ನೊಂದಾಗತ್ತೆ. ಒಂದು ಕೆಲಸ ಮಾಡೋಣ, ನಮ್ಮ ಪಪ್ಪನ ಫ್ರೆಂಡ್ ಒಬ್ರಿದ್ದಾರೆ, ಅಶೋಕ್ ಕುಮಾರ್ ಅಂತ, ಸರ್ಕಲ್ ಇನ್ಸ್ಪೆಕ್ಟರ್. ಅವ್ರ ಗೈ ತಗೊಳ್ಳೋಣ, ಅವ್ರನ್ನ ಹೋಗಿ ಮೀಟ್ ಮಾಡೋಣ, ಅವ್ರು ಹೆಲ್ಪ್ ಮಾಡ್ತಾರೆ. ಈ ಹುಡುಗಿ ಬಟ್ಟೆ ಎಲ್ಲ ಹೇಗಾಗಿದೆ ನೋಡು. ಒಂದು ಕೆಲಸ ಮಾಡೋಣ, ನೀವು ನನಗೆ ಅಂತ ತಂದಿದ್ದೀರಲ್ಲ ಹೊಸ ಬಟ್ಟೆ, ಅದನ್ನ ಇವಳಿಗೆ ಕೊಡಿ. ಲೇ ಸೂಜಿ, ಏನೇ ಇದು? ಯಾಕೆ ಸೂಜಿ ಹೇಳ್ತಿರೋದು ಸರಿಯಾಗೇ ಇದೆ. ಕೊಡು ಆ ಬಟ್ಟೆನ, ಇವ್ರಿಗೆ ಹಾಕ್ಸೋಣ. ಕೊಡೋ. ಬನ್ನಿ. ಹಲೋ